ಸ್ವಲ್ಪ ಈ ಬೆಂಗಳೂರು ಕಡೆ ಪೇರೆಂಟ್ಸ್ ಆದರೆ ಅವರು ನಿಮ್ಮ ಹೆಸರೇ ಸರ್, ನಿಮ್ಮ ಹೆಸರೇನ ಯಶಸ್ಸು ಬೇಡ, ಅವರೇ ಪೇಮೆಂಟ್ ಮಾಡಿರೋದು, ಅವ್ರನ್ನ ಹೆಂಗೆ ಬೈಕಾಯ್ತದೆ. ಬೇರೆಯವ್ರ ಜಾರದಲ್ಲಿ ಹೆಸರು ಹೇಳ್ಬೇಕು. ನಂಜಪ್ಪ ಅಂತ ಅವನೊಬ್ಬ ಅವನಪ್ಪ ಆಯ್ತಾ ಹೈಸ್ಕೂಲಲ್ಲಿ, ಅವನೇ ಎಲ್ಲರಿಗೂ ಮ್ಯಾಪ್ ಕಳಿಸಿರೋದು, ಗೂಗಲ್ ಮ್ಯಾಪು ಅಡ್ರೆಸ್ ಸಿಗ್ತಾ ಇಲ್ಲ. ಬ್ಯಾಂಗ್ಳೂರಲ್ಲಿರೋ ಪೇರೆಂಟ್ಸ್ ಅಂದರೆ ಹಲೋ ಈ ನಂಜಪ್ಪ ಸರ್ ಆಕ್ಚುಲಿ ಇಲ್ಲಿ ಬಂದ್ಬಿಟ್ಟಿದ್ದೀನಿ, ಯಾವುದೋ ಏರಿದ ಹತ್ರ ಬಂದ್ಬಿಟ್ಟಿದ್ದೀನಿ, ಸ್ಕೂಲ್ ಎಲ್ಲೋ ಕಳ್ದೋಗ್ಬಿಟ್ಟಿದೆ, ಅದು ಸ್ಕೂಲ್ ಅಲ್ಲ ನಾನೇ ಎಲ್ಲೋ ಕಳ್ದೋಗ್ಬಿಟ್ಟಿದ್ದೀನಿ ಸರ್, ಇದು ಸ್ಕೂಲ್ ಗೊತ್ತಾಗ್ತಾ ಇಲ್ಲ, ಕಾಂಪೌಂಡ್ ಎಲ್ಲಿ ಬರುತ್ತೆ ಅಂತ, ಸ್ವಲ್ಪ ಇನ್ನೊಂದ್ಸತಿ ಲೊಕೇಶನ್ ಕಳಿಸ್ತೀರಾ ಸರ್, ಗೊತ್ತಾಗ್ತಾ ಇಲ್ಲ. ಹಾಳು ನನ್ನ ಮುಂದೆ ನನ್ನ ಮಗ ಬೇರೆ ಡ್ಯಾನ್ಸ್ ಅಲ್ಲಿ ಇದ್ದೀನಿ, ಬೇಗ ಬಂದು ಲಿಪ್ಸ್ಟಿಕ್ ಪೌಡರ್ ಎಲ್ಲ ನನ್ನ ಬ್ಯಾಗಲ್ಲೇ ಮರ್ತೋಗ್ಬಿಟ್ಟಿದ್ದಾನೆ ಸರ್, ಪ್ಲೀಸ್ ದಯವಿಟ್ಟು ಅವ್ರು ಬೇಗ ಲೊಕೇಶನ್ ಕಳಿಸಿದ್ರೆ ಬೇಗ ಬರ್ತೀನಿ. ನಮ್ಮ ನಾರ್ಮಲ್ ಬ್ಯಾಂಗ್ಳೂರ್ ಪೇರೆಂಟ್ಸ್ ಅವ್ರು ಮಾತಾಡು. ಒಂಚೂರು ಈ ಹಾಸನ ಚಂದ್ರಾಯಪಟ್ಟಣ ಆ ಕಡೆ ಹೋಗ್ಬೇಕು. ಅಲೋ ನಂಜಪ್ಪ, ಇದು ಹೆಸರೆಲ್ಲ ಬರ್ಕೊಂಡ್ಬಿಡ್ದೆ ಕಣ, ಎಲ್ಲೆಲ್ಲ ಕರ್ಕೊಂಡ್ಬಿಡ್ದೆ, ಇದು ಯಾವ ತಿಪ್ಪೆ ಮ್ಯಾಗ ಬಂದಿದ್ದೀನಿ, ಈ ಸ್ಕೂಲ್ದು ಕಾಂಪೌಂಡೆ ಕಾಣಿಸ್ತಾ ಇಲ್ಲ ಕಣ ನಂಜಪ್ಪ. ಅಯ್ಯೋ ನನ್ನ ಮಗಳು ಲಿಸ್ಟ್ ಪಿಕ್ ಪೌಡರ್ ಎಲ್ಲ ನನ್ನ ಬ್ಯಾಗ್ ಒಳಗೆ ಮಾರ್ತೋಗ್ಬಿಟ್ಟಳೆ, ಬೇವರ್ಸ್ಬಿಟ್ಟು ಏಳಲ್ಲ ಹುಡುಗಿ ತಗೋಬೋಗು ಬರೋದು ಲೇಟ್ ಆಗ್ತದೆ ಅಂತವ. ಫ್ರೂಟಿ ತಗೋಬಾ, ಬಿಸ್ಕೆಟ್ ತಗೋಬಾ ಅಂತ ಹೇಳೋಳೆ. ನಿಮ್ಮ ಸ್ಕೂಲಲ್ಲಿ ಬಿಸ್ಕೆಟ್ನು ಕೊಡಕ್ಕಿಲ್ವಲ್ಲ, ತಗೋಕೆ ನನ್ನ ಮಕ್ಕಳು ನೀವು ಅದೆಲ್ಲ ಮತ್ತೆ ಜನ ಈ ಸ್ಕೂಲಿಗೆ ಗೊತ್ತಾಯ್ತಲ್ಲ ನನಗೆ, ಕಾಂಪೌಂಡ್ ಎಲ್ಲ ತಿರುಗಿ ಸಾಕಾಯ್ತು ಕಣ. ಸ್ವಲ್ಪ ನಮ್ಮ ಉತ್ತರ ಕರ್ನಾಟಕ ಸೈಡ್ ಹೋದ್ರೆ ಅವ್ರಿನ್ನೂ ಎಕ್ಸ್ಟ್ರಾಡಿನರಿ ಆಗಿ ಮಾತಾಡ್ತಾರೆ. ಯಾವ ನಂಜಪ್ಪ ಲೊಕೇಶನ್ ಕಳಿಸಿದ ಏ ಬೊಸುಡಿಕೆ ನಿಮ್ಮ ಮೌನ ತಿಪ್ಪಿ ಹಾಕೊಂಡು ನಿಂತಿರ್ಲಿ, ಎಲ್ಲ ಐತಿಲ್ಲ ನಮ್ಮ ಸ್ಕೂಲ್ ಅದು, ನೋಡೋದು ತಿಪ್ಪಿ ಮ್ಯಾಗ ಕಟ್ಟಿಸಬಾರ್ದ ಅದನ್ನ, ಕಾಂಪೌಂಡರ್ ಈ ನಮ್ಮನೆ ಕಟ್ಟಿರಿ ನೀವು, ಆ ಪೋಣದ ದೊಡ್ಡದಾಗ ಹಾಕಿಸ್ಬಾರ್ದ ಅದಕ್ಕೆ, ಆ ಗೂಗಲ್ದಾಗ ಅದಾಳಲ್ಲ ಈಗ ಹೇಳೋದಿಟ್ಟು ಚಲೋತ್ನಾಗ ಅಡ್ರೆಸ್ ಹೇಳಾಕ ಹೆಂಗ ಅಡ್ಡಾಡಿಸ್ತದೆ. ನಮ್ಮ ಮನೆದು ಒಂದು ಐತೆ ಅದು ಶಾಣೆ ಸೊಳ ಮಗಂದು ಹೇಳಿ ನಾನು ನನ್ನ ಬ್ಯಾಗ್ನಾಗ ಏನಿಟ್ಟು ಹೋಗಡಲಿ ಅಂತ ಹೇಳಿ, ಲಿಫ್ಟಿಕ್ ಪೌಡರ್ ಎಲ್ಲ ನನ್ನ ಬ್ಯಾಗ್ನಾಗ ಇಟ್ಟು ಹೋಯ್ತು. ಯವ್ವ ನನಗೆ ಸ್ಟಾರ್ಟ್ ಆಗಕ್ಕೆ ಲಿಪ್ಸ್ಟಿಕ್ ಇಲ್ಲ ಅಂತ ಹೊಯ್ಕೊಳಕ ನಾವು ಓಡ್ಲ ಅದು ಲಿಪ್ಸ್ಟಿಕ್ ಸಲುವಾಗಿ ಏನಿದಿರ ನೀವು ಮಬ್ಬು ಏ ನೀ ಕಳಿಸ್ತೀಯ ನಾ ತಗೊಳ್ಳಿ ಬರಾಬರಿ ಕೈಯಾಗ ಏನಾರ. ಒಂಚೂರು ಮಂಗಳೂರು ಸೈಡ್ ಅವರಾದ್ರೆ ಅವ್ರೊಂದು ಸ್ವಲ್ಪ ತುಂಬಾ ಇವ್ರು ಕಲ್ಚರ್ಡ್ ಆಗಿ ಬರವಣಿಗೆ ಕನ್ನಡ ಅವ್ರು ಮಾತಾಡೋದು, ನಮ್ಮ ಥರ ಎಲ್ಲ ಸ್ಟುಪಿಡಾಗಿ ಮಾತಾಡೋದೇ ಇಲ್ಲ ಅವ್ರು. ನಾವು 100 ಸರಿ ಬಾಯ್ ಬಡ್ಕೊಳ್ಳೋದು ಒಂದೇ, ಅವ್ರು ಒಂದೇ ಸರಿ ಶಾಸನ ಹೇಳ್ದಾಗ ಹೇಳಿ ಮುಗಿಸ್ಬಿಡ್ತಾರೆ. ಇದು ನಂದಪ್ಪ ಸರ್ ಎಲ್ಲ ಮಾತಾಡೋದು ಸರ್, ಎಲ್ಲಿ ಬರ್ತದೆ ಸರ್ ನಿಮ್ಮ ಸ್ಕೂಲ್, ಅದು ಹುಡುಕಿ ಸಾಕಾಯ್ತು ಸರ್. ಇಲ್ಲಿ ಒಂದು ತಿಪ್ಪೆ ಅಂತ ಹೇಳ್ತಾರಲ್ಲ, ನಮ್ಮ ಕಡೆ ಎಂತ ಹಾಗೆಲ್ಲ ಹೇಳುದಿಲ್ಲಲ್ಲ, ಇಲ್ಲಿಗೆ ಬಂದು ನಿಂತಿದೆ ಸರ್. ಇದು ಸ್ಕೂಲ್ ಇದು ಕಾಂಪೌಂಡೇ ಕಾಣ್ತಾ ಇಲ್ಲ ನನಗೆ, ಅದು ಸ್ವಲ್ಪ ಬೋರ್ಡ್ ಉಂಟಲ್ಲ ಸರ್, ಅದು ದೊಡ್ಡದು ಹಾಕ್ಬೇಕು. ನಮ್ಮಲ್ಲಿ ಒಂದು ಹಡಪೆ ಬ್ಯಾಗ್ ಬರ್ಸಿದೆ ಸರ್, ಅದು ನಾನು ಲಿಪ್ಸ್ಟಿಕ್ ಹಾಕೋ ನನಗೆ ಸ್ಟೇಜಿಗೆ ಹೋಗೋದಿಲ್ಲ ಅಂತ ಬಾಯ್ ಬಡ್ಕೊಂಡು ಕೂತಿದೆ ಸರ್. ಅದಕ್ಕೊಂದು ನಿಂತಾದ್ರು ಬಿಸ್ಕೆಟ್ ಇಲ್ಲ ಜ್ಯೂಸ್ ಆಯ್ತದ್ರು ಕೊಡಿಯಲ್ಲ ಸರ್, ಅದರದೊಂದು ಗೋಳು ಸರ್. ಮನೇಲಿ ಅಂತ ಇಡ್ಲಿ ದೋಸೆ ಮಾಡಿದ್ರೆ ತಿನ್ನೋದಿಲ್ಲ, ಬ್ಯಾವರ್ಸಿಗೆ ಹೊರಗಡೆದ್ದೇ ಆಗ್ಬೇಕು, ಅದಕ್ಕೆ ಪಾನಿಪುರಿ ಮಸಾಲ ಪುರಿಯೇ ಆಗ್ಬೇಕು. ಇಲ್ಲಿ ತರ್ತೀರ ಸರ್ ದಿನ? ನಿಮ್ಮ ಸ್ಕೂಲ್ನಲ್ಲಿ ನೀವು ಅವರಿಗೆ ಒಂದು ಸರಿ ಬಡಿಬೇಕು ಸರ್. ನೀವು ಹೇಳ್ತೇನಲ್ಲ ನಿಮ್ಗೆ ಚಂದ ಹೇಳ್ಕೊಡ್ಬೇಕು ನೀವು ಅವರಿಗೆ, ಮಕ್ಕಳಿಗೆ ಕೇಳಬಾರ್ದು ಪೇರೆಂಟ್ಸ್ ಅಂತ ಅಂತ. ನಿಮ್ಗೆ ಎಂತಾದ್ರೂ ಬೇಕಿದ್ರೆ ಟೀಚರ್ಸ್ ಅನ್ನ ಕೇಳಿ, ಟೀಚರ್ಸ್ ಕೂಡ ನಿಮ್ಮ ತಂದೆ ಇದಾಗಲ್ಲ, ಅವರೇ ಕೊಡ್ತಾರೆ ನಿಮ್ಗೆ ಚಾಕ್ಲೇಟ್ ಬಿಸ್ಕೆಟ್ ಜ್ಯೂಸ್ ಎಲ್ಲ ಕೊಡ್ತಾರೆ ಆಯ್ತಾ. ಜಾಸ್ತಿ ಮಾತಾಡ್ಲಿಕ್ಕಿಲ್ಲ, ಈಗ ರಪ್ಪ ಲೊಕೇಶನ್ ಕಳಿಸ್ಬೇಕು ಸರ್, ನಾನು ನಿಮ್ಗೆ ರಪ್ಪ ಕೊಡ್ತೇನೆ. ಅಣ್ಣ ನೀನು ಅಷ್ಟು ದೂರ ನಿಂತ್ಕೊಂಡು ಏನ್ ಕಿರ್ಸೋದು ಕೇಳಿಸಲ್ಲ ಅಣ್ಣ, ನಾ ಮೊದ್ಲೇ ಒಂದ್ ಕಡೆ ಕಿವಿ ಲ್ಯಾಪ್ಸು ಏನ್ ಹೇಳ್ತಾ ಇದೀಯ ಇನ್ ಎಂಡ್ರಿಗೆ ಕೇಳಿಸ್ಕೊ. ಒನ್ಸ್ ಮೋರ ಅಣ್ಣ, ಸ್ವರ ಇಲ್ಲ ಅಣ್ಣ, ಕುತ್ಕೊಂಡು ಮಾತಾಡ್ಬೇಕು ನೆಕ್ಸ್ಟ್, ನಾನು ಪ್ಲೀಸ್ ಅರ್ಥ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಒಂದ್ ಸ್ವಲ್ಪ ನಮ್ ಬೆಂಗಳೂರಲ್ಲಿ ಶಿವಾಜಿನಗರ್ಗೆ ಎಲ್ಲರೂ ಹೋಗಿ ಬಂದಿರ್ತೀರ ಅಲ್ವಾ, ಅವ್ರದಂತೂ ಅದ್ಭುತ. ಅವ್ರೇನಾದ್ರೂ ಲೊಕೇಶನ್ ಹುಡುಕ್ಬೇಕು, ನಂಜಪ್ಪನೇ ಅವ್ರು ಇರೋ ಜಾಗಕ್ಕೆ ಹೋಗಿ ಕರ್ಕೊಂಡ್ಬಂದಿರ್ತಾರೆ. ಆ ಲೆವೆಲ್ ಮಾತಾಡ ಏನಾಯ್ತು ನಂಜಪ್ಪ ಎಲ್ಲಿ ಬರ್ತಾ ಇದಾರೆ ನಿಮ್ದು ಸ್ಕೂಲ್? ಅಯ್ಯೋ ಹುಡುಕಿ ಇಸ್ಕಿ ಅಮ್ಮಕ್ಕೆ ನನ್ಗೆ ಹಾಕಾಕ್ಬೇಡಿ, ಹೋಗ್ಬಿಡ್ತು ನನ್ಗೆ ಜೀವ ಇಲ್ಲಿ. ಅಯ್ಯೋ ಬಿರಾಡಿಗೆ ತಿನ್ಕೊಂಡು ಬಂದಿದ್ದಾರಿ ಬೆಳಗ್ಗೆ, ನಾನು ಕಟ್ಲಾಕ್ಬಿಟ್ಟೈತೆ ಸ್ಕೂಲ್ ಹುಡ್ಕಾಸ್ಟ್ರಲ್ಲಿ. ಇದು ನೀವು ಮಿಣ್ಕ ಲೈಟ್ಗೆಲ್ಲ ಹಾಕೋದಿಲ್ಲ ನಿಮ್ಮ ಸ್ಕೂಲ್ ನಲ್ಲಿ. ಇದು ಲೊಕೇಶನ್ ನಲ್ಲಿ ಅವಳೆಲ್ಲ ಗೂಗಲ್ ಮ್ಯಾಪ್ ನಲ್ಲಿ ಹೇಳ್ತಾಳಲ್ಲ, ಇಸ್ಕಿ ಬಾಕಿ ಅವಳಿಗೆ ಚೆನ್ನಾಗಿ ಹೇಳಕ್ಕೆ ಬರಾಕಿಲ್ಲ ರೀ ಅವಳಿಗೆ. ಹೇಳ್ತೀನಿ ನಾವು ನಮ್ದು ತಲೆ ತಿನ್ಬ್ಯಾಡಿ ನೀವು ಸುಮ್ಮನೆ ಅಂತ ಹೇಳ್ಬಿಟ್ಟು. ನಮ್ದು ಮನೆಗೆ ಒಂದು ಐತೆ ರೀ ಬಚ್ಚೆ, ಅದು ನಾಯಿ ನನ್ನ ಮಗಂದು, ಅದು ಬೇಡ ಡ್ಯಾನ್ಸ್ಗೆಲ್ಲ ಹೋಗ್ಬೇಡ ಅಂದ್ರೂ ಹೋಗ್ತಾನೆ. ಅದು ಇದು ತುಂಬಾ ಚಾಲೆ ಮಾಡ್ಬೇಕು, ನಾನು ಸ್ಟೇಟ್ ಬ್ಯಾಗೆ ಒಂದು ಫೋಟೋ ಬೇಕು ಅಂತ ಹೇಳ್ತಾನೆ. ಸುಮ್ಗೆ ನಮ್ಗೆ ಕೊಡ್ತಾರೆ ಇವರು ಕಾಟಗಳು. ನಾನು ಹೇಳ್ತೀನಿ ಸ್ಕೂಲಲ್ಲಿ ನಮ್ಗೆಲ್ಲ ಡ್ರೆಸ್ಗೆ ಕೊಡ್ಸಕ್ಕೆ ದುಡ್ಡು ಇಲ್ಲ, ಇಲ್ಲಿ ನಮ್ಗೆ ರಂಜಾನ್ ಬಕ್ರೀದ್ ಮಾಡಕ್ಕೆ ನಮ್ಗೆ ಇಲ್ಲಿ ಕುರಿಗೆ ಕೊಡ್ಸಕ್ಕೆ ನಮ್ಗೆ ದುಡ್ಡು ಇಲ್ಲ, ಇವ್ರದ್ದು ಡ್ಯಾನ್ಸ್ಗೆ ಬೇರೆ ತಂದ್ಬಿಟ್ಟು ನೇತಾಕ್ಬೇಕು. ಇರೋದೇ 2 ಚಡ್ಡಿರಿ ನಮ್ದು. ಅದೇನೇ ಈ ಸ್ಕೂಲ್ಗೆ ಒಂದು ಹತ್ತೋಗ್ಬಿಟ್ರೆ ಒಂದು ಇರ್ತಾದೆ ಅಂತ ಹೇಳ್ಬಿಟ್ಟು ಹಾಕಿ ಕಳಿಸ್ತಾ ಇದ್ದಾರೆ. ನಾವು ಸುಮ್ಗೆ ನಮ್ಗೆ ಕೊಡ್ತಾರೆ ಕೂಳೆ.
ಈ ಸ್ಕೂಲಲ್ಲಿ ತುಂಬಾ ಖರ್ಚಿಗೆ ಮಾಡ್ತಾರೆ ಈ ಸ್ವಾಮಿ ನೀವು. ಸ್ವಲ್ಪ ಕರ್ನಾಟಕ ಬಿಟ್ಟು ಆಚೆ ಕಡೆ ಹೋದ್ರೆ ನಮ್ ತಮಿಳವ್ರು ಕನ್ನಡ ಸಖದಾಗಿ ಮಾತಾಡ್ತಾರೆ. ಅವ್ರದ್ದು ನೋಡಿರ್ತೀರ ನೀವು. ಯಾವ ಲೆವೆಲ್ಗೆ ಅಂದ್ರೆ ಇವಾಗ ನಂಜಪ್ಪನ್ಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಡ್ಬೇಕು. ಅವ್ರ ನಿಮ್ ಯಾವ ಲೈಫಲ್ಲೂ ಯಾವ ಸ್ಕೂಲ್ಡೇನೂ ಮಾಡಲ್ಲ ಅವನು. ನಂಜಪ್ಪ ಅದು ಯಾವ್ದು ಈ ಸ್ಕೂಲ್ ಅದೇ ಹುಡುಕಿ 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 ಸಾಕ ಆಯ್ತು. ಅವನ ಆಟದವನ ಏನ ಬಾಯಿಗೆ ಬಂದಾಗ ಬಾಯ್ತಾವಣೆ ಎಲ್ಲಮ್ಮ ಇಸ್ಕೊಳ್ಳೋಣ ಹೇಳೆ. 2 ಇಡ್ಲಿ ತಿಂದು ಬಿಡು ಬಂದ್ರೆ ಸರ್ ಬೆಳಗ್ಗೆ ನಾನು ಯಾರ ತಿಂದಲ್ಲ ಹೊಟ್ಟೆಗೆ. ಇವಳ ಅಜ್ಜಿ ಅದು ಸ್ಕೂಲ್ ಎಲ್ಲ ತನಕ ಗೊತ್ತಾಗ್ತಲ್ಲ ನನಗೆ. ಆ ಕಾಂಪೌಂಡನ ಹಿಂಗೆ ಕಟ್ಟಿಬಿಟ್ಟು ಅವ್ರೆ ಅದು ಬೋರ್ಡ್ ಯಾಕೆ ಕಾಣ್ತಾ ಇಲ್ಲ. ನಾನು ಬೇರೆ ಕುಲ್ಲಿ ಇರದೆ 3 ಅಡಿ ಏನ ನೀವು ಅವನ ಆಗ್ತೀರ ಸರ್. ನಿಮ್ಮ ಹತ್ರ ಎಲ್ಲ ಮೊಬೈಲ್ ಐತೆ, ನನ್ನ ಹತ್ರ ಯಾಣೂ ಇಲ್ಲ. ಅವನ ಆಟದ ಅವನ 100 ರೂಪಾಯಿ ಮೇಲೆ ಆತರ ನಾ ಬಾರದಿಲ್ಲ ಅಂತ ಅವನೇ ಹೇಳ್ತಾನೆ. ನಾನು ಎಲ್ಲ ಸಾಯ್ಬೇಕು. ನಮ್ಮ ಬ್ಯಾಮಸಿಗೆ ಹೇಳ್ತೀನಿ ನಾನು. ಹೋಗ್ಬೇಡ ಡ್ಯಾನ್ಸ್ ಹೇಳ ಏನು ಬೇಡ ಮಾಡಲಿ ಕುತ್ಕೋ ಬಿರಿಯಾನಿ ಏನಾರು ಮಾಡಿ ಕೊಡ್ತೀನಿ ನಾನು ಹೇಳ್ತೀನಿ. ನಾನು ಅವನಿಗೆ ನನ್ನ ಮಾತು ಯಾಕೆ ಕೇಳೋದಿಲ್ಲ. ಹಿಂಗೆ ನನಗೆ ಜೀವ ತಿನ್ನೋದು ನಮ್ಮ ಮನೆ ಮಕ್ಕಳು. ಅಯ್ಯೋ ಅಯ್ಯಪ್ಪ ಸಾಮೆ ನೆಕ್ಸ್ಟ್ ಟೈಮ್ ನೀನು ಯಾವ ಸ್ಕೂಲ್ ಡೇಗಳು ಏನು ಮಾಡಬೇಡಪ್ಪ. ನನಗೆ ಆಗೋದಿಲ್ಲ ಇಷ್ಟು ದೂರ ಬರೋದಕ್ಕೆ. ಇಲ್ಲ ಅಣ್ಣ ಬಿಲ್ಡಿಂಗ್ ಇನ್ನೊಂದು ಫ್ಲೋರ್ ಜಾಸ್ತಿ ಕಾಣಿಸಲ್ಲ ಅಣ್ಣ ದುಡ್ಡು ಕೊಡ್ತೀನಿ ಆಯ್ತಾ. ಇದು ಹುಡುಕ್ಬೇಕು ನಾನು SS ಇಂಟ್ರೆಸ್ಟ್ ಯಾರು ಕಡೆ ಬರ್ರೆ ಸರ್ ಅದು ನಮಗೆ ಸ್ಪೀಡ್ ಆಗಿ ಆಟದ ಅವನ ಬಾಯಿಗೆ ಬಂದು ಬಾಯ್ತಾನೆ. ಇವಳು ಯಾವ ಸ್ಕೂಲ್ಗೆ ಹೋಗ್ತಾಳೆ ಇವಳು ಅಂತ ಹೇಳಿ ನಮ್ಮ ಕಷ್ಟ ನಮಗೆ ಗೊತ್ತು. ಥ್ಯಾಂಕ್ ಯು ಸೋ ಮಚ್. ಇಷ್ಟ ಆಗಿದ್ರೆ ಕಲಾವಿದನ ಎದೆ ಬಡ್ತಾನೆ